ದೇಶದ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಪಂಚರಾಜ್ಯಗಳಲ್ಲೂ ಕೂಡ ಮತ ಎಣಿಕೆ ಪ್ರಾರಂಭ. ಒಂದೊಂದು ರಾಜ್ಯ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆದ್ದು ಬೀಗ್ತಾರೆ. 800 ಚಿಲ್ಲರೆ ಕ್ಷೇತ್ರದ ಪಶ್ಚಿಮ ಬಂಗಾಳದ ಬಿಜೆಪಿ 24, ಟಿಎಂಸಿ 15 ಕ್ಷೇತ್ರಗಳಲ್ಲಿ ಮುನ್ನಡೆ. ತಮಿಳುನಾಡಿನಲ್ಲಿ ಟಿವಿಕೆ 2, ಡಿಎಂಕೆ 8, ಎಐಎಡಿಎಂಕೆ 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಅಸ್ಸಾಂನಲ್ಲಿ ಬಿಜೆಪಿ 13, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಕೇರಳದಲ್ಲಿ ಎಲ್ಡಿಎಫ್ 11, ಯುಡಿಎಫ್ 12 ಕ್ಷೇತ್ರಗಳಲ್ಲಿ ಮುನ್ನಡೆ. ಪುದುಚೇರಿ ಎನ್ಡಿಎ 4, ಯುಡಿಎ 2 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 24, ಟಿಎಂಸಿ 15 ಕ್ಷೇತ್ರಗಳಲ್ಲಿ ಮುನ್ನಡೆ. ತಮಿಳುನಾಡಿನಲ್ಲಿ ಟಿವಿಕೆ 2, ಡಿಎಂಕೆ 8, ಎಐಎಡಿಎಂಕೆ 4 ಕ್ಷೇತ್ರಗಳಲ್ಲಿ. ಇನ್ನು ಅಸ್ಸಾಂನಲ್ಲಿ ಬಿಜೆಪಿ 13, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಕೇರಳದಲ್ಲಿ ಎಲ್ಡಿಎಫ್ 11, ಯುಡಿಎಫ್ 12 ಕ್ಷೇತ್ರಗಳಲ್ಲಿ ಮುನ್ನಡೆ. ಪುದುಚೇರಿ ಎನ್ಡಿಎ 4, ಯುಡಿಎ 2 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 24, ಟಿಎಂಸಿ 15 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ 13, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಕೇರಳದಲ್ಲಿ ಎಲ್ಡಿಎಫ್ 11, ಯುಡಿಎಫ್ ಅಂದ್ರೆ ಕಾಂಗ್ರೆಸ್ 12 ಕ್ಷೇತ್ರಗಳಲ್ಲಿ ಮುನ್ನಡೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಮುನ್ನಡೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರೀಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಒಂದು ಬಾಗಲಕೋಟೆ ಕ್ಷೇತ್ರ ಬಹಳ ಒಂದು ಹೈ ವೋಲ್ಟೇಜ್ ಕ್ಷೇತ್ರ, ಪ್ರತಿಷ್ಠೆಯ ಕಣವಾಗಿ 2 ಪಕ್ಷಗಳು ತೆಗೆದುಕೊಂಡಿದೆ. ಅದರಲ್ಲಿ ಈಗ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಂಚೆ ಮತಗಳ ಎಣಿಕೆ ಪ್ರಾರಂಭ ಆಗಿದೆ. ಸದ್ಯಕ್ಕೆ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರು ಮುನ್ನಡೆ. ದಾವಣಗೆರೆಯಲ್ಲೂ ಕಾಂಗ್ರೆಸ್ನ ಸಮರ್ಥ ಶಾಮನೂರು ಮುನ್ನಡೆಯನ್ನ ಸಾಧಿಸಿದ್ದಾರೆ. 2 ಕ್ಷೇತ್ರಗಳು ಕೂಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರ. ದಾವಣಗೆರೆಯಲ್ಲಿ ಈಗ ಕಾಂಗ್ರೆಸ್ನ ಸಮರ್ಥ ಶಾಮನೂರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ದಾಸ ಕರಿಯಪ್ಪ ಅವರಿಗೆ ಸ್ವಲ್ಪ ಹಿನ್ನಡೆಯಾಗಿದೆ. ಸದ್ಯಕ್ಕೆ ಈಗ ಅಂಚೆ ಮತಗಳ ಎಣಿಕೆ ಕಾರ್ಯ ಮಾತ್ರ ಶುರುವಾಗಿರೋದು. ಬಾಗಲಕೋಟೆಯಲ್ಲಿ ಮತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ 2 ಕ್ಷೇತ್ರದಲ್ಲೂ ಕೂಡ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ರೆ, ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ನ ಸಮರ್ಥ ಶಾಮನೂರು ಅವರು ಮುನ್ನಡೆ ಸಾಧಿಸಿದ್ದಾರೆ. ಬಹಳ ಒಂದು ಕುತೂಹಲಕ್ಕೆ ಕಾರಣವಾಗಿದ್ದಂತಹ 2 ಕ್ಷೇತ್ರಗಳು, ಅದರಲ್ಲೂ ಪಂಚರಾಜ್ಯ ಒಂದು ರಿಸಲ್ಟ್ ಕೂಡ ಬಹಳ ಮುಖ್ಯ. ಅದರ ಜೊತೆಗೆ ನಮ್ಮ ರಾಜ್ಯದ ಕಡೆ ನಾವು ಕಣ್ಣು ಹಾರಿಸ್ತಾ ಹೋಗ್ತಾ ಇದ್ರೆ ಈ ಒಂದು ದಾವಣಗೆರೆ ಕ್ಷೇತ್ರ ಆಗಿರಬಹುದು, ಜೊತೆಗೆ ಒಂದು ಬಾಗಲಕೋಟೆ ಕ್ಷೇತ್ರ, ನೀವು ಅವಾಗಲೇ ಹೇಳ್ತಾ ಇದ್ರೆ ಅನುಕಂಪದ ಅಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಉಳಿಯುತ್ತಾ ಅಂತ. ಈಗ ಇನ್ನು ಕೂಡ ಅಂಚೆ ಮತಗಳ ಎಣಿಕೆ ಪ್ರಾರಂಭ ಆಗಿರೋದು. ಇದರಲ್ಲಿ ನಾವು ನೋಡ್ತಾ ಹೋದ್ರೆ 2 ಕ್ಷೇತ್ರದಲ್ಲೂ ಕೂಡ ಈಗ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು, ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸಾಹಿಲ್, ಅದಾದ ನಂತರ ಸ್ವಲ್ಪ ಬದಲಾವಣೆ ಆಗುತ್ತೆ. ಈಗ ಏನ್ ರಿಸಲ್ಟ್ ಬರುತ್ತೆ ಅದೇ ಫೈನಲ್ ರಿಸಲ್ಟ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇದು ಒಂದು ತರಹದ ಜೋಶ್ ತುಂಬುತ್ತೆ, ಒಂದು ಉತ್ಸಾಹವನ್ನು ಕೊಡುತ್ತೆ. ಆರಂಭಿಕ ಮುನ್ನಡೆ ಯಾರಿರ್ತಾರೋ ಅವರಿಗೆ ಕಡೆ ಗಳಿಗೆವರೆಗೂ ಕೂಡ ಇದೇ ಉತ್ಸಾಹ ಇರಬೇಕು ಅಂತೇನೂ ಇಲ್ಲ, ಬದಲಾಗ್ತವೆ. ನನಗೆ ಸಾಂದರ್ಭಿಕವಾಗಿ ಒಂದು ನೆನಪಾಗ್ತಾ ಇದೆ ಸಾಹಿತ್ಯ. ಕಾಂಗ್ರೆಸ್ಗೆ ಈ ಕ್ಷಣದವರೆಗೂ ಕೂಡ ಈ ಇವಿಎಂ ನ ಎಣಿಕೆಯ ಮೇಲೆ ನಂಬಿಕೆನೇ ಇಲ್ಲ ಅವರಿಗೆ. ಕಾರಣ ಶೃಂಗೇರಿಯಲ್ಲಿ ನೋಡಿ ನೀವು ಮತ ಮರು ಎಣಿಕೆ ಆಗಬೇಕು ಅಂತೇಳಿ ಆಗ್ರಹಗಳು ವ್ಯಕ್ತವಾಯಿತು. ಜೊತೆಗೆ ಈ ಹಿಂದೆ ರಾಮಲಿಂಗಾರೆಡ್ಡಿಯ ಮಗಳು ಜಯನಗರದಲ್ಲಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಇದೇ ತರಹದ ಅಭಿಪ್ರಾಯಗಳು ಕಾಂಗ್ರೆಸ್ನಿಂದ ಇತ್ತು. ಅದೇನೇ ಇದ್ರೂ ಕೂಡ ಈಗ ಇವಿಎಂ ನೋಡಿ, ಇವಿಎಂ ಮಷೀನಿನ ಎಣಿಕೆ ಪ್ರಾರಂಭಗೊಂಡಿದೆ. ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೊ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ. ಕೇರಳದಲ್ಲಿ ಎಲ್ಡಿಎಫ್ ವರ್ಸಸ್ ಯುಡಿಎಫ್. ಅಸ್ಸಾಮು, ಪುದುಚೇರಿ, ತಮಿಳುನಾಡು ಡಿಎಂಕೆ ವರ್ಸಸ್ ಟಿವಿಕೆ. ಹೀಗೆ ಪಂಚರಾಜ್ಯ ಚುನಾವಣಾ ಕೌತುಕದ ನಟ್ಟ ನಡುವೆ ನಮ್ಮನ್ನು ಕಾಡ್ತಾ ಇರೋದು 2 ಬೈ ಎಲೆಕ್ಷನ್ ಕ್ಷೇತ್ರ. ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರಾಜ್ಯದ ಯಾವ ಪಕ್ಷ
ಆರಂಭಿಕವಾಗಿ ಯಾವ ಸ್ಥಿತಿಯಲ್ಲಿದೆ ಅದರ ವಸ್ತು ಎಣಿಕೆಗಳನ್ನು ನಾವೀಗ ರಿವೀಲ್ ಮಾಡ್ತಾ ಇದ್ದೀವಿ. ಆಯಾಯ ರಾಜ್ಯದ ಆಯಾಯ ಪಕ್ಷಗಳ ಎಣಿಕೆಗಳನ್ನು ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗ್ತೀರಿ. ಇನ್ನು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈಗ ಅಂಚೆ ಮತಗಳನ್ನು ಎಣಿಸ್ತಾ ಇರೋದ್ರಿಂದಾಗಿ ಹಿನ್ನಡೆ ಮತ್ತು ಮುನ್ನಡೆ ಎನ್ನುವಂಥದ್ದು. ಆದರೆ ಇನ್ನೇನು ಒಂದು ಅರ್ಧ ಗಂಟೆಯ ನಂತರ EVM ಮತ ಎಣಿಕೆಯು ಕೂಡ ಪ್ರಾರಂಭ ಆಗುತ್ತೆ. ಸೊ ಅದಾದ ನಂತರ ನಿಮಗೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ವಸ್ತು ಎಣಿಕೆಯನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ. ಇವತ್ತು ವೀರಣ್ಣ ಚರಂತಿಮಟ್ಟು ಬೆಳಿಗ್ಗೆನೆ ಜಳಕ ಮಾಡಿಕೊಂಡು ಮನೆ ದೇವರಿಗೆ ಪೂಜೆ ಮಾಡಿ ಇವತ್ತು ಕಣುಬಿಡಪ್ಪ ನನ್ನ ಪಾಲಿಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಿರ್ತಾರೆ. ಇನ್ನು ಆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಕಥೆನೂ ಅದೇ. ಜಳಕ ಮಾಡ್ಕೊಂಡು ಮನೆ ದೇವರ ಮುಂದೆ ಊದ್ಗಡ್ಡಿ ಹಚ್ಚಿಸಿ ಒಂದು ಪ್ರಾರ್ಥನೆ ಮಾಡಿರ್ತಾರೆ. ಪಾಪ ಅವರವರ ಇಷ್ಟಾರ್ಥಗಳು ಈಡೇರಬೇಕು ಅಂದ್ರೆ ದೇವರ ಮುಂದೆ ದೇವರ ಮೊರೆ ಹೋಗಿರ್ತಾರೆ, ಮಂಡಿ ಊರಿರ್ತಾರೆ, ಪ್ರಾರ್ಥನೆ ಮಾಡಿರ್ತಾರೆ, ಗದ್ಗದಿತರಾಗಿರ್ತಾರೆ, ಭಾವನಾತ್ಮಕವಾಗಿ ಪ್ರೇಯರ್ ಮಾಡಿರ್ತಾರೆ. ಇನ್ನು ಅಪ್ಸರ್ ಕೊಡ್ಲಿಪೇಟೆನು ಇದರಲ್ಲಿ ಹೊರತಲ್ಲ, ದರ್ಗಾಗೋ ಮಸೀದಿಗೋ ಎಲ್ಲಾದ್ರೂ ಹೋಗಿರ್ತಾರೆ. ಸೊ ಎಲ್ಲ ಅಭ್ಯರ್ಥಿಗಳು ಅವರವರ ಈ ಬೇಡಿಕೆಗಳನ್ನ ತಮ್ಮ ತಮ್ಮ ದೇವರ ಮುಂದೆ ಮಂಡಿ ಊರಿ ಕೇಳಕೊಂಡಿರ್ತಾರೆ. ನಿಮ್ಮ ಹಣೆ ಬರಹವನ್ನ ಬರೆದಿರುವ ಮತದಾರರು ಆ ಮತಪೆಟ್ಟಿಗೆಯಲ್ಲಿ ಭದ್ರ ಮಾಡಿದ್ದಾರೆ. ಇವತ್ತದು ರಿವೀಲ್ ಆಗುತ್ತೆ. ಸೊ ಸಾಹಿತ್ಯ ಮಾತನಾಡ್ತಾ ಇದ್ವಿ ನಾವು. ಕಾಂಗ್ರೆಸ್ಗೆ ಈಗ ಬಹಳ ಜೋಶ್ ಬಂದ್ಬಿಟ್ಟಿರುತ್ತೆ ಸಾಹಿಲ್. ಯಾಕೆಂತಂದ್ರೆ ಈಗ ಪ್ರಾರಂಭದಲ್ಲೇ ಕಾಂಗ್ರೆಸ್ ಪರ ಒಲವಿದೆ ಅನ್ನೋದು ಒಂದು ವಿಚಾರ ಕಾಂಗ್ರೆಸ್ಗೆ ಸಾಕು ಜೋಶ್ ತುಂಬಲಿಕ್ಕೆ. ಅದು ಕೂಡ ಸಮರ್ಥ ಶಾಮನೂರು ಆಗಿರಬಹುದು ಅಥವಾ ಉಮೇಶ್ ಮೇಟಿ ಆಗಿರಬಹುದು. ಅನುಕಂಪದ ಅಲೆಯಲ್ಲಿ ಏನಾದ್ರೂ ವರ್ಕೌಟ್ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತದೆ. ಯಾಕೆಂತಂದ್ರೆ ಈಗ ಏನು ಕುಟುಂಬದ ಹಿನ್ನೆಲೆ ಇದೆ, ಜೊತೆಗೆ ಈಗ ಅವರ ವರ್ಚಸ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಹಾಗಾಗಿ ಒಟ್ನಲ್ಲಿ ಸದ್ಯಕ್ಕೆ ಒಂದು ಅಂಚೆ ಮತಗಳ ಎಣಿಕೆ ಕಾರ್ಯ ಶುರುವಾಗಿದೆ. ಆದ್ರೆ EVM ಇನ್ನೂ ಕೂಡ ಶುರು ಆಗಿಲ್ಲ. ಅದು ಶುರುವಾದ ನಂತರ ಈ ಒಂದು ಕಂಪ್ಲೀಟ್ ಚಿತ್ರಣ ಈಗ ನಾವೇನ್ ನೋಡ್ತಾ ಇದ್ದೇವೆ ಅದೆಲ್ಲವೂ ಕೂಡ ಬದಲಾಗುತ್ತೆ. ಅಂಚೆ ಮತಗಳ ಎಣಿಕೆಯಲ್ಲಿ ಇದ್ದಂತಹ ರಿಸಲ್ಟ್ ಈಗ EVM ನಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪ್ಲೀಟ್ ಚೇಂಜ್ ಆಗುತ್ತೆ. ಮತಗಣಿತ ದೀದಿ ಕೋಟೆಯಲ್ಲಿ ಕಮಲ ಅಬ್ಬರ ತೂಫಾನ್ ಇದು. ಪಶ್ಚಿಮ ಬಂಗಾಳದಲ್ಲಿ TMC ವರ್ಸಸ್ ಬಿಜೆಪಿ ಮೆಗಾ ಫೈಟು. ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆ. ಮಮತಾ ಕೋಟೆಗೆ ನಡುಕ ಶುರುವಾಗಿದೆ. TMC ಹಾಗೂ ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ದೀದಿ ಸೈನ್ಯಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ ಬಿಜೆಪಿ ಬಂಗಾಳದ ಮಣ್ಣಿನಲ್ಲಿ ಅರಳುತ್ತಿದೆ ಕಮಲ. TMC ಪಾಳೆಯದಲ್ಲಿ ಶುರುವಾಯಿತು ಆತಂಕ. ಆರಂಭಿಕ ಟ್ರೆಂಡ್ನಲ್ಲಿ ದೀದಿಗಿಂತ ಮೋದಿ ಸೈನ್ಯವೇ ಮುಂದು. TMC ಭದ್ರಕೋಟೆಗಳಲ್ಲೇ ಬಿಜೆಪಿ ಅಭ್ಯರ್ಥಿಗಳ ಭರ್ಜರಿ ಬೇಟೆ. ಪಶ್ಚಿಮ ಬಂಗಾಳ ಇತಿಹಾಸದಲ್ಲೇ ಅತ್ಯಂತ ರೋಚಕ ಘಟ್ಟ ಇದು. ಅತ್ಯಂತ ರೋಚಕ. ದೀದಿ ಕೋಟೆಯಲ್ಲಿ ಕಮಲ ಅರಳುತ್ತಾ ಪಶ್ಚಿಮ ಬಂಗಾಳದಲ್ಲಿ TMC ವರ್ಸಸ್ ಬಿಜೆಪಿ ಬಿಗ್ ಫೈಟು. ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆ. ಮಮತಾ ಕೋಟೆಗೆ ನಡುಕ ಶುರುವಾಗಿದೆ. TMC ಹಾಗೂ ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಫೈಟ್. ನೆಕ್ ಟು ನೆಕ್. ದೀದಿ ಸೈನ್ಯಕ್ಕಿಂತ ಬಿಜೆಪಿಗರೇ ಮೇಲುಗೈ ಸಾಧಿಸುತ್ತಿದ್ದಾರೆ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಮಮತಾ ಬ್ಯಾನರ್ಜಿ 3 ಬಾರಿ CM ಆದವರು, ಹ್ಯಾಟ್ರಿಕ್ CM. ಯಾರನ್ನೇ ಕೈ ಬಿಟ್ಟರೂ ಬಂಗಾಲಿಗಳು ದೀದಿಯನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ಮಾತು. ಸೊ ಈ ಬಾರಿ ಬಿಜೆಪಿ ಬೇರೆ ತರಹದ ರಣತಂತ್ರವನ್ನ ಹೂಡಿತ್ತು ಬಂಗಾಳದಲ್ಲಿ. ಕಾರಣ ಏನು ಅಂತ ಕೇಳಿದ್ರೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಪಕ್ಕದ ದೇಶದ ಗಡಿ ಭಾಗವನ್ನ ಮೀರ್ಕೊಂಡು ಜನ ಬರ್ತಾ ಇದ್ರಲ್ಲಿ ನುಸುಳುಕೋರರ ವಿಪರೀತ ಕಾಟ ಇರೋದು ವೆಸ್ಟ್ ಬೆಂಗಾಲ್ನಲ್ಲಿ, ಕೋಲ್ಕತ್ತಾದಲ್ಲಿ. ಅವರನ್ನು ಕಂಡು ಹಿಡಿಯುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಗೋದಿಲ್ಲ. ಇನ್ನು ಸಾಹಿತ್ಯ ಅತ್ಯಂತ ಪ್ರಮುಖವಾಗಿ, ಒಂದು ವೇಳೆ ಮಮತಾ ಬ್ಯಾನರ್ಜಿಯ ಪಕ್ಷ TMC ಸೋಲುವುದೇ ಆದರೆ ಅದಕ್ಕೆ ಕಾರಣ SIR. ಈ ಮತಗಳ ಪರಿಷ್ಕರಣೆ ಆಯ್ತಲ್ಲ, ಅದು ಮೊದಲು ಜಾರಿಗೆ ಬಂದಿದೆ ವೆಸ್ಟ್ ಬೆಂಗಾಲಲ್ಲಿ. 80 ಲಕ್ಷ ಮತಗಳು ಕಣ್ಮರೆಯಾಗಿದ್ದಾವೆ. SIR ಜಾರಿಯಾದ ನಂತರ ಮಮತಾ ಅವರ ಆರೋಪವನ್ನು ನಾನು ಹೇಳ್ತಾ ಇರೋದು, ಯಾವ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ತಮ್ಮ ಮತ ಪ್ರಚಾರದ ಸಂದರ್ಭ ಭಾಷಣ ಮಾಡಿದ್ರು, SIR ನಿಂದ ಮತದಾನ ಪರಿಷ್ಕರಣೆಯಿಂದಾಗಿ ವೆಸ್ಟ್ ಬೆಂಗಾಲ್ನ 80 ಲಕ್ಷ ಮತಗಳು ಕಣ್ಮರೆಯಾಗಿದೆ. ಆ ಮತಗಳು ದೀದಿಯವರ ಪಕ್ಷಕ್ಕೆ ನಿರ್ಣಾಯಕ ಸಮುದಾಯದ್ದು. ಅಲ್ಲಿನ ಮುಸ್ಲಿಂ ಸಮುದಾಯದ ಮತಗಳು, ಅಲ್ಲಿನ ಹಿಂದುಳಿದ ಸಮುದಾಯದ ಮತಗಳು. ಯಾವ ಸಮುದಾಯ
ತೃಣಮೂಲ ಕಾಂಗ್ರೆಸ್ ಅನ್ನ ಬೆಂಬಲ ಮಾಡ್ತಾ ಇತ್ತೋ ಆ ಸಮುದಾಯದ ಮತಗಳನ್ನೇ ಅಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಅನ್ನೋ ಆರೋಪ. ಬಿಜೆಪಿಗರಿಗೆ ಯಾರ್ಯಾರು ಮತ ಕೊಡ್ತಾ ಇದ್ರೋ ಆ ಸಮುದಾಯದ ಮತಗಳೇನು ಅಲ್ಲಿ ಕರಪ್ಷನ್ ಆಗಲಿಲ್ಲ. ಆದರೆ ಅಲ್ಲಿ ಪರಿಷ್ಕರಣೆ ಆಗಿರೋದು ತೃಣಮೂಲ ಕಾಂಗ್ರೆಸ್ನ ಬೆಂಬಲಿತವಾದಂತಹ ಸಮುದಾಯದ ಮತಗಳು. ಸುಮಾರು 80 ಲಕ್ಷ ಮತಗಳು ಕಣ್ಮರೆಯಾಗಿದೆ ಅನ್ನುವಂತಹ ಆರೋಪ ಇತ್ತು. ಈ ಆರೋಪದ ನಟ್ಟ ನಡುವೆ ಈಗ ಬರ್ತಾ ಇರತಕ್ಕಂತಹ ಅಪ್ಡೇಟ್ಸ್ಗಳ ಪ್ರಕಾರ ವೆಸ್ಟ್ ಬೆಂಗಾಲ್ನಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿರುವುದು ಬಿಜೆಪಿ. ಯಾವ ರಾಜ್ಯದಲ್ಲಿ ಬಿಜೆಪಿ ಖಾತೆಯನ್ನ ತೆರೆಯೋದೇ ಇಲ್ಲ ಅನ್ನುವಂತಹ ವಾದ ಇತ್ತೋ ಅದೇ ಪಶ್ಚಿಮ ಬಂಗಾಳ, ಅದೇ ಕೋಲ್ಕತ್ತಾದ ಭೂಮಿ ಇವತ್ತು ಬಿಜೆಪಿಯ ಮುನ್ನಡೆಗೆ ಸಾಕ್ಷಿಯಾಗ್ತಾ ಇದೆ. ಏನಾದೀತು ಬಿಜೆಪಿ, ಏನಾದೀತು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ಸು? 2016ರಲ್ಲೂ ಕೂಡ ತೃಣಮೂಲ TMC ಮ್ಯಾಜಿಕ್ ಮಾಡಿತ್ತು. 2021ರಲ್ಲೂ ಕೂಡ ಬಿಜೆಪಿ ತೃಣಮೂಲ ಕಾಂಗ್ರೆಸ್ ವಿಸ್ಮಯ ಸೃಷ್ಟಿ ಮಾಡಿತ್ತು. ಸೊ 2026 ಸಾಹಿತ್ಯ ಈ ಬಾರಿಯೂ ಕೂಡ ತೃಣಮೂಲ ಕಾಂಗ್ರೆಸ್ ಅಲ್ಲಿ ಮ್ಯಾಜಿಕ್ ಮಾಡುತ್ತಾ? ಈಗ ಸಾಹಿಲ್, ಬಹಳ ಮುಖ್ಯವಾಗಿ ಈಗ ಯಾವುದೇ ಒಂದು ಪಕ್ಷ ಆದ್ರೂ ಕೂಡ ಜನರು ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ನೀವು ನುಸುಳುಕೋರರ ಬಗ್ಗೆ ಮಾತನಾಡ್ತಾ ಇದ್ರಿ. ಆದ್ರೆ ಈ ನುಸುಳುಕೋರರ ತಡೆಯುವ ಪ್ರಯತ್ನ ಮಾಡಬೇಕು ಆಡಳಿತ ಪಕ್ಷ ಆಗಿದ್ದು. ನಾವು ಪಶ್ಚಿಮ ಬಂಗಾಳದಲ್ಲಿ ಗಮನಿಸ್ತಾ ಇದ್ದಾರೆ, TMC 51, ಬಿಜೆಪಿ 64 ಮುನ್ನಡೆಯನ್ನ ಸಾಧಿಸ್ತಾ ಇದೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ. ಹಾಗಾಗಿ ಇದು ಬಿಜೆಪಿ ಈಗ ಖಾತೆಯನ್ನೇ ಓಪನ್ ಮಾಡದಂತಹ ಪಶ್ಚಿಮ ಬಂಗಾಳದಲ್ಲಿ ಖಾತೆಯನ್ನ ಓಪನ್ ಮಾಡುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಒಂದು ಪಶ್ಚಿಮ ಬಂಗಾಳ ಕ್ಷೇತ್ರದಲ್ಲಿ ಗಮನಿಸ್ತಾ ಹೋದ್ರೆ. ಯಾಕೆಂತಂದ್ರೆ ಈಗ ಬಿಜೆಪಿ ವಿಚಾರದ ಬಗ್ಗೆ ನಾವು ನೋಡ್ತಾ ಹೋದ್ರು ಕೂಡ ಬಿಜೆಪಿ ಅವರು ಕೊಟ್ಟಂತಹ ಪ್ರಣಾಳಿಕೆ ಆಗಿರಬಹುದು, ಭರವಸೆ ಆಗಿರಬಹುದು, ಇಲ್ಲಿ ಸಾಹಿಲ್ ಸ್ವಲ್ಪ ಜನರ ಮನಸ್ಸನ್ನ ಗೆದ್ದಂತೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ನುಸುಳುಕೋರರಿಂದ ಬೇಸತ್ತು ಹೋಗಿದ್ರು ಪಶ್ಚಿಮ ಬಂಗಾಳದ ಜನರು. ಇಲ್ಲಿ ಸ್ವಲ್ಪ ಒಂದು ನುಸುಳುಕೋರರಿಗೆ ಬ್ರೇಕ್ ಹಾಕೋ ಒಂದು ವಿಚಾರ ಆಗಿರ್ಬೋದು, ಜೊತೆಗೆ ಉದ್ಯೋಗ ಸೃಷ್ಟಿ ಆಗಿರ್ಬೋದು. ಈಗ ನಮ್ಮಲ್ಲಿ ಯಾವ ರೀತಿ ಗ್ಯಾರಂಟಿಗಳನ್ನ ಕೊಡ್ತಾರೆ, ತಿಂಗಳಿಗೆ ಒಮ್ಮೆ ಏನಾದ್ರೂ ಗೃಹಲಕ್ಷ್ಮಿ ಒಂದು ಹಣ ಹೋಗುತ್ತೆ ಮಹಿಳೆಯರ ಖಾತೆಗೆ ಅಂತ ಹೇಳಲಾಗ್ತಾ ಇತ್ತು, ಅದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಯಾಕೆಂತಂದ್ರೆ ಅಲ್ಲೂ ಕೂಡ ಉದ್ಯೋಗ ಇಲ್ಲದೆ ಇರೋರಿಗೆ, ಜೊತೆಗೆ ಮಹಿಳೆಯರಿಗೆ ಖಾತೆಗೆ ಹಣವನ್ನ ಹಾಕ್ತೀವಿ ಎಂಬ ಭರವಸೆ ಕೂಡ ಕೊಟ್ಟಿದ್ರು. ಅದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗತ್ತೆ.